ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದಾವೀದ ಎಂಬ ಹೆಸರಿನ ಒಂದು ಹುಡುಗನ ಕಥೆ ಪ್ರಾರಂಭವಾಗುತ್ತದೆ. ಅವನು ಅರಮನೆಯಲ್ಲಲ್ಲ, ಅರಸರ ಮನೆಯಲ್ಲಲ್ಲ, ಸಾಧಾರಣ ಕುರಿಗಾಹಿಯ ಮನೆಯಲ್ಲೇ ಹುಟ್ಟಿದವನಾಗಿದ್ದ. ತನ್ನ ತಂದೆ ಇಷಯನ ಮನೆಯಲ್ಲಿ ಅತೀ ಚಿಕ್ಕವನಾಗಿದ್ದ ದಾವೀದನು ದಿನವೂ ಹಸಿರು ಮೇಯುವ ಕಣಿವೆಯಲ್ಲೇ ಕುರಿಗಳನ್ನು ಮೇಯಿಸುತ್ತಿದ್ದ. ಕೈಯಲ್ಲಿ ಒಂದು ಸಣ್ಣ ಕಂಬಿ, ಹೃದಯದಲ್ಲಿ ದೇವರ ಮೇಲಿನ ಅಪಾರ ಭರವಸೆ, ಇವೇ ಅವನ ಸಂಪತ್ತು. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಒಬ್ಬ ರಾಜನಿದ್ದ, ಸೌಲ. ಆದರೆ ಸೌಲನು ದೇವರ ಮಾತನ್ನು ಕಡೆಗಣಿಸಿದ್ದರಿಂದ ದೇವರು ಹೊಸ ರಾಜನನ್ನು ಆಯ್ಕೆ ಮಾಡಲು ನಿರ್ಧರಿಸಿದನು. ಪ್ರವಾದಿ ಸಾಮುವೇಲ ಇಷಯನ ಮನೆಗೆ ಬಂದನು. ದೊಡ್ಡದಾದ ಬಲಿಷ್ಠ ಸಹೋದರರನ್ನು ನೋಡಿದಾಗ ಎಲ್ಲರೂ ಇವನೇ ರಾಜನಾಗಬಹುದೇ ಎಂದುಕೊಂಡರು. ಆದರೆ ದೇವರು ಹೇಳಿದನು, ನಾನು ಮನುಷ್ಯನಂತೆ ಹೊರಗಣ ರೂಪವನ್ನು ನೋಡುವುದಿಲ್ಲ, ಹೃದಯವನ್ನು ನೋಡುವೆನು. ಅಂತಿಮವಾಗಿ ಹೊಲದಿಂದ ಕರೆಸಲ್ಪಟ್ಟ ದಾವೀದನ ಮೇಲೆ ದೇವರ ಅಭಿಷೇಕವು ಸುರಿಯಿತು. ಆ ಕ್ಷಣದಿಂದಲೇ ಅವನ ಜೀವನ ಬದಲಾಗಿತು. ಒಂದು ದಿನ ಯುದ್ಧದ ಮೈದಾನದಲ್ಲಿ ಇಸ್ರಾಯೇಲರ ಸೇನೆ ಭಯದಿಂದ ನಡುಗುತ್ತಿದ್ದಿತು. ಎದುರಿಗೆ ಫಿಲಿಷ್ಟಿಯರ ದೈತ್ಯ ಯೋಧ ಗೋಲಿಯಾತ. ಅವನ ಎತ್ತರ, ಅವನ ಗರ್ಜನೆ, ಅವನ ಕವಚ ಇವೆಲ್ಲವೂ ಭಯ ಹುಟ್ಟಿಸುವಂತವು. ಯಾರೂ ಅವನ ವಿರುದ್ಧ ಹೋರಾಡಲು ಧೈರ್ಯ ಮಾಡಲಿಲ್ಲ. ಅಲ್ಲಿ ಆಹಾರ ತರುವ ಕೆಲಸಕ್ಕಾಗಿ ಬಂದಿದ್ದ ದಾವೀದನು ಈ ದೃಶ್ಯವನ್ನು ನೋಡಿದನು. ಯಾಕೆ ನೀವು ಭಯಪಡುತ್ತೀರಿ? ದೇವರು ನಮ್ಮೊಂದಿಗಿದ್ದಾನೆ ಎಂದು ಅವನು ಹೇಳಿದನು. ಸೌಲನ ಮುಂದೆ ನಿಂತ ದಾವೀದನು ಹೇಳಿದನು, ನಾನು ಕುರಿಗಳನ್ನು ಕಾಯುವಾಗ ಸಿಂಹ ಮತ್ತು ಕರಡಿಯನ್ನು ಸೋಲಿಸಿದ್ದೇನೆ. ದೇವರು ನನಗೆ ಸಹಾಯ ಮಾಡಿದನು, ಈಗಲೂ ಸಹಾಯ ಮಾಡುವನು. ಅವನಿಗೆ ಭಾರಿಯಾದ ಕವಚ ಕೊಟ್ಟರು, ಆದರೆ ಅವನು ಅದನ್ನು ತೆಗೆದುಹಾಕಿದನು. ಕೈಯಲ್ಲಿ ಒಂದು ಸಣ್ಣ ಗುಲಿಯ, 5 ಕಲ್ಲುಗಳು ಅಷ್ಟೇ. ದೈತ್ಯನೆದುರಿಗೆ ನಿಂತ ದಾವೀದನ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಭರವಸೆ ಮಾತ್ರವಿತ್ತು. ಗೋಲಿಯಾತನು ಅವನನ್ನು ಹಾಸ್ಯ ಮಾಡಿದನು, ಆದರೆ ದಾವೀದನು ಘೋಷಿಸಿದನು, ನೀನು ಕತ್ತಿ ಮತ್ತು ಭಾಲೆಯೊಂದಿಗೆ ಬರುತ್ತೀಯ, ನಾನು ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ಬರುತ್ತೇನೆ. ಒಂದು ಕಲ್ಲು ಗುಲಿಯದಿಂದ ಹೊರಟಿತು, ಅದು ಗೋಲಿಯಾತನ ಹಣೆಯ ಮೇಲೆ ತಗುಲಿತು. ದೈತ್ಯ ನೆಲಕ್ಕುರುಳಿದನು. ಯುದ್ಧದ ಫಲಿತಾಂಶ ಆ ಕ್ಷಣದಲ್ಲಿ ಬದಲಾಗೀತು. ಸಣ್ಣ ಹುಡುಗನ ಧೈರ್ಯ ಮತ್ತು ದೇವರ ಮೇಲಿನ ನಂಬಿಕೆ ಮಹಾದೈತ್ಯನನ್ನು ಸೋಲಿಸಿತು. ಆ ಜಯದ ನಂತರ ದಾವೀದನು ಜನಪ್ರಿಯನಾದನು. ಆದರೆ ಜನರ ಕೀರ್ತಿ ಸೌಲನ ಹೃದಯದಲ್ಲಿ ಅಸೂಯೆಯನ್ನು ಹುಟ್ಟಿಸಿತು. ಸೌಲನು ದಾವೀದನನ್ನು ಕೊಲ್ಲಲು ಯತ್ನಿಸಿದನು. ವರ್ಷಗಳ ಕಾಲ ದಾವೀದನು ಅರಣ್ಯಗಳಲ್ಲಿ ಓಡಾಡಬೇಕಾಯಿತು. ಅವನಿಗೆ ಅವಕಾಶ ಸಿಕ್ಕಾಗಲೂ ಸೌಲನನ್ನು ಹಾನಿಗೊಳಿಸಲಿಲ್ಲ. ದೇವರು ಆಯ್ಕೆ ಮಾಡಿದವನಿಗೆ ನಾನು ಕೈ ಹಾಕುವುದಿಲ್ಲ ಎಂದು ಅವನು ತಾಳ್ಮೆಯಿಂದ ಕಾಯುತ್ತಿದ್ದನು. ಈ ಸಂದರ್ಭಗಳಲ್ಲಿ ದಾವೀದನ ಹೃದಯದ ಮಹತ್ವವು ಮತ್ತೊಮ್ಮೆ ಕಾಣಿಸಿತು. ಶತ್ರುವಿನ ಮೇಲೂ ಕರುಣಗೋರಿದನು. ಕೊನೆಗೆ ಸೌಲನ ಕಾಲ ಮುಗಿಯಿತು. ದಾವೀದನು ಇಸ್ರಾಯೇಲಿನ ರಾಜನಾದನು. ಅವನು ಧೈರ್ಯಶಾಲಿ ಯೋಧನಾಗಿದ್ದಷ್ಟೇ ಅಲ್ಲ, ಹೃದಯದಲ್ಲಿ ಸಂಗೀತಗಾರನೂ ಆಗಿದ್ದನು. ಅವನು ವೀಣೆಯನ್ನು ನುಡಿಸಿ ದೇವರನ್ನು ಸ್ತುತಿಸುತ್ತಿದ್ದನು. ಅವನ ಕೀರ್ತನೆಗಳು ಇಂದಿಗೂ ಜನರಿಗೆ ಧೈರ್ಯ ನೀಡುತ್ತವೆ. ಆದರೆ ಅವನ ಜೀವನ ಸಂಪೂರ್ಣ ಪರಿಪೂರ್ಣವಾಗಿರಲಿಲ್ಲ. ಅವನು ತಪ್ಪುಗಳನ್ನೂ ಮಾಡಿದನು, ಪಾಪಕ್ಕೂ ಒಳಗಾದನು. ಆದರೆ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿದನು. ಈ ಕಾರಣಕ್ಕೆ ಅವನನ್ನು ದೇವರ ಹೃದಯಕ್ಕೆ ತಕ್ಕವನು ಎಂದು ಕರೆಯಲಾಯಿತು. ದಾವೀದನ ಕಥೆ ನಮಗೆ ಹಲವು ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದಾಗಿ, ದೇವರು ನಮ್ಮ ಸ್ಥಾನಮಾನವನ್ನಲ್ಲ, ನಮ್ಮ ಹೃದಯವನ್ನು ನೋಡುತ್ತಾನೆ. ಎರಡನೆಯದಾಗಿ, ಜೀವನದ ದೈತ್ಯಗಳು ಎಷ್ಟೇ ದೊಡ್ಡದಾಗಿರಲಿ, ನಂಬಿಕೆ ದೊಡ್ಡದಾದರೆ ಜಯ ಸಾಧ್ಯ. ಮೂರನೆಯದಾಗಿ, ನಾವು ತಪ್ಪು ಮಾಡಿದರೂ ಪಶ್ಚಾತ್ತಾಪ ಮತ್ತು ವಿನಮ್ರತೆ ನಮ್ಮನ್ನು ಮತ್ತೆ ಎತ್ತಿ ನಿಲ್ಲಿಸಬಹುದು. ಒಬ್ಬ ಕುರಿಗಾಹಿ ಹುಡುಗನಿಂದ ಪ್ರಾರಂಭವಾದ ಈ ಕಥೆ ಮಹಾರಾಜನಾಗಿ ಅಂತ್ಯಗೊಳ್ಳುತ್ತದೆ. ಆದರೆ ಅದರ ಅರ್ಥ ಕೇವಲ ಸಿಂಹಾಸನದಲ್ಲಿಲ್ಲ, ಅದು ನಂಬಿಕೆಯಲ್ಲಿದೆ. ಸಣ್ಣವನಾದರೂ ದೇವರ ಕೈಯಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಬಹುದು ಎಂಬುದನ್ನು ದಾವೀದನ ಜೀವನ ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಕಥೆ ಇಂದು ನಮ್ಮಲ್ಲಿಯೂ ಕೇಳುತ್ತದೆ. ನಿನ್ನ ಜೀವನದ ಗೋಲಿಯಾತ್ ಯಾವುದು? ನೀನು ಭಯದಿಂದ ಓಡುತ್ತೀಯಾ ಅಥವಾ ನಂಬಿಕೆಯಿಂದ ಎದುರಿಸುತ್ತೀಯಾ?